ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಯೂಟ್ಯೂಬರ್ ವಕೀಲರಿಗೆ 6 ತಿಂಗಳ ಜೈಲು, ದೆಹಲಿ ಹೈಕೋರ್ಟ್ನ ತೀರ್ಪು. ಏನಿದು ಪ್ರಕರಣ? ಈ ಪ್ರಕರಣದಲ್ಲಿ ಕೋರ್ಟ್ ಏನು ಹೇಳ್ತು? ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೇನು? ಸಾಮಾನ್ಯ ಜನರು ನ್ಯಾಯಾಂಗವನ್ನು ಟೀಕಿಸಬಹುದಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನ್ಯಾಯಾಂಗವನ್ನು ಟೀಕಿಸೋದು ನಮ್ಮ ಹಕ್ಕ ಅಥವಾ ಅದಕ್ಕೂ ಒಂದು ಮಿತಿ ಇದೆಯಾ? ಯೂಟ್ಯೂಬರ್ ಹಾಗೂ ವಕೀಲರಾದ ಗುಲ್ಶನ್ ಪಹುಜಾ ಅವರಿಗೆ ನ್ಯಾಯಾಂಗದ ವಿರುದ್ಧ ಅವಹೇಳನಕಾರಿ ವಿಡಿಯೋಗಳನ್ನು ಮಾಡಿದ್ದಕ್ಕಾಗಿ ದೆಹಲಿ ಹೈಕೋರ್ಟ್ 6 ತಿಂಗಳ ಸರಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಈ ಪ್ರಕರಣವನ್ನು ಜಸ್ಟಿಸ್ ನವೀನ್ ಚಾವ್ಲಾ ಮತ್ತು ಜಸ್ಟಿಸ್ ರವೀಂದರ್ ದುಡೇಜಾ ಅವರಿದ್ದ ಡಿವಿಷನ್ ಬೆಂಚ್ ವಿಚಾರಣೆಯನ್ನು ನಡೆಸಿತು. ಕೋರ್ಟ್ ಹೇಳಿರೋದೇನೆಂದರೆ, ಗುಲ್ಶನ್ ಪಹುಜಾ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ನ್ಯಾಯಾಧೀಶರು ಹಾಗೂ ನ್ಯಾಯಾಂಗದ ಬಗ್ಗೆ ಸಾರ್ವಜನಿಕರ ವಿಶ್ವಾಸ ಕುಗ್ಗಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರು ವಿಚಾರಣೆಯ ಸಮಯದಲ್ಲಿಯೂ ಹೀಗಂತ ಹೇಳಿದ್ದಾರೆ: ನನಗೆ ಭಾರತೀಯ ನ್ಯಾಯಾಂಗದಿಂದ ನ್ಯಾಯದ ನಿರೀಕ್ಷೆ ಇಲ್ಲ. ಅದಾಲತ್ಗಳ ಮನಮರ್ಜಿಗಳು ಹೆಚ್ಚುತ್ತಿವೆ. ಮನಮರ್ಜಿಯ ಇನ್ನೊಂದು ಅರ್ಥ ತಾನಶಾಹಿ. ಈ ಹೇಳಿಕೆಗಳನ್ನು ಕೋರ್ಟು ಗಂಭೀರವಾಗಿ ಪರಿಗಣಿಸಿತು. ಹೈಕೋರ್ಟ್ ಹೇಳಿದ್ದು, ಆರೋಪಿಯಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ, ತನ್ನ ನಡೆ ತಿದ್ದಿಕೊಳ್ಳುವಂತಹ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ವಿಚಾರಣೆಯಲ್ಲಿಯೇ ಮತ್ತೆ ನ್ಯಾಯಾಂಗದ ವಿರುದ್ಧ ಹೇಳಿಕೆಯನ್ನು ನೀಡಿ ಅವಹೇಳನವನ್ನು ಹೆಚ್ಚಿಸಿದ್ದಾರೆ. ಕೋರ್ಟ್ ಮತ್ತಷ್ಟು ಹೇಳಿದ್ದು, ಇಂತಹ ಸಂದರ್ಭಗಳಲ್ಲಿ ಕಠಿಣ ಶಿಕ್ಷೆಯನ್ನು ನೀಡದಿದ್ದರೆ ಮುಂದೆಯೂ ಕೂಡ ಇದೇ ರೀತಿಯ ವರ್ತನೆ ಪುನರಾವರ್ತನೆಯಾಗುವ ಸಾಧ್ಯತೆ ಇದೆ. ಅದರ ಪರಿಣಾಮವಾಗಿ 2 ಕ್ರಿಮಿನಲ್ ಕಂಟೆಂಪ್ಟ್ ಪ್ರಕರಣಗಳಲ್ಲೂ ಕೂಡ 6 ತಿಂಗಳ ಸರಳ ಜೈಲು ಶಿಕ್ಷೆ ಜೊತೆಗೆ ತಲಾ 2,000 ರೂಪಾಯಿ ದಂಡವನ್ನು. ಆದರೆ ಎರಡೂ ಶಿಕ್ಷೆಗಳು ಒಂದೇ ಸಮಯದಲ್ಲಿ ಜಾರಿಯಾಗುವ ಕಾರಣ ಒಟ್ಟು ಶಿಕ್ಷೆ 6 ತಿಂಗಳು ಮಾತ್ರ. ಸುಪ್ರೀಂ ಕೋರ್ಟ್ಗೆ ಅವಕಾಶ. ಹೌದು, ಗುಲ್ಶನ್ ಪಹುಜಾ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ದೆಹಲಿ ಹೈಕೋರ್ಟ್ ಶಿಕ್ಷೆಯನ್ನು 60 ದಿನಗಳ ಕಾಲ ಸ್ಥಗಿತಗೊಳಿಸಿದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು? ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ನ್ಯಾಯಾಂಗವನ್ನು ಟೀಕಿಸೋದು ತಪ್ಪೇ? ಭಾರತದಲ್ಲಿ ನ್ಯಾಯಾಂಗದ ತೀರ್ಪುಗಳನ್ನು ಪ್ರಶ್ನಿಸಲು ಹಾಗೂ ಟೀಕಿಸಲು ಅವಕಾಶ ಇದೆ. ಆದರೆ ನ್ಯಾಯಾಂಗದ ಮೇಲಿನ ಸಾರ್ವಜನಿಕ ವಿಶ್ವಾಸ ಕುಗ್ಗಿಸುವ ರೀತಿಯಲ್ಲಿ ಅಥವಾ ನ್ಯಾಯಾಧೀಶರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಅಥವಾ ನ್ಯಾಯದ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುವ ರೀತಿಯಲ್ಲಿ ಮಾತನಾಡಿದರೆ ಅದು ಕ್ರಿಮಿನಲ್ ಕಂಟೆಂಪ್ಟ್ ಎಂದು ಪರಿಗಣಿಸಬಹುದು. ಈ ತೀರ್ಪಿನ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ಆರಂಭವಾಗಿದೆ. ಒಂದು ವಾದ ಏನೆಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು, ಇನ್ನೊಂದು ವಾದ ನ್ಯಾಯಾಂಗದ ಗೌರವ ಕಾಪಾಡಬೇಕು. ಈ ಎರಡರ ನಡುವೆ ಸಮತೋಲನ ಹೇಗೆ ಇರಬೇಕು ಎಂಬ ಪ್ರಶ್ನೆ ಮತ್ತೆ ಚರ್ಚೆಗೆ ಬಂದಿದೆ. ಈ ಪ್ರಕರಣ ಕೇವಲ ಒಬ್ಬ ಯೂಟ್ಯೂಬರ್ ವಿರುದ್ಧದ ತೀರ್ಪಲ್ಲ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗದ ಗೌರವ ನಡುವಿನ ಗಡಿಯಲ್ಲಿದೆ ಎಂಬ ದೊಡ್ಡ ಚರ್ಚೆಯನ್ನು ಮತ್ತೆ ಮುಂದಿಟ್ಟಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನ್ಯಾಯಾಂಗವನ್ನು ಟೀಕಿಸುವ ಹಕ್ಕಿಗೆ ಮಿತಿ ಇರಬೇಕಾ ಅಥವಾ ಇದು ಮಾತಿನ ಸ್ವಾತಂತ್ರ್ಯದ ಮೇಲಿನ ಒತ್ತಡವ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.